ಇಡೀ ದಿನ SP ನಾರಾಯಣ ಅವರು ಇಡೀ ದಿನ ನದಿಯಲ್ಲೇ ಇದ್ದು ಅಲ್ಲಿ ಒಂದಷ್ಟು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಪ್ರಮುಖವಾದಂಥ ನೇತೃತ್ವವನ್ನು ವಹಿಸಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇವತ್ತು ಕೂಡ ಒಂದಷ್ಟು ಪ್ಲಾನಿಂಗನ್ನು ಮಾಡಿಕೊಂಡು ಗಂಗಾವಳಿ ನದಿಗೆ ಹೋಗ್ತಿದ್ದಾರೆ. ಆರಂಭದಲ್ಲೇ ಅವರಿಗೆ ನಾವು ವಿಷನ ಮಾಡ್ತೀವಿ, ಆದಷ್ಟು ಬೇಗ ಈ ಕಾರ್ಯಾಚರಣೆ ಯಶಸ್ಸು ಆಗಲಿ, ಎಲ್ಲರೂ ಕೂಡ ಬದುಕಿ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ನಮಗೆ. ಆ ನಿಟ್ಟಿನಲ್ಲಿ ಮಾತನಾಡೋದಾದರೆ ಇವತ್ತಿನ ಪ್ಲಾನ್ ಹೇಗಿದೆ, ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಸರ್ ಇನ್ನೇನು 3 ಪಾಯಿಂಟ್ಸ್ ಇತ್ತು, ಎಲ್ಲ ಕಂಪ್ಲೀಟ್ ಸರ್ಚ್ ಆಗಿದೆ. ಒಂದು ಪಾಯಿಂಟ್ಗೆ ಎಲೆಕ್ಟ್ರಿಕಲ್ ವೈರ್ ಸಿಕ್ಕಾಕೊಂಡಿದೆ, ಅದನ್ನು ತೆಗಿಯೋದಕ್ಕೆ ಎಸ್ಕಾಮ್ ಅವರು ಒಂದು ಲೈನ್ ಕ್ರೇನ್ ಮುಖಾಂತರ ಮಾಡ್ತಾಯಿದ್ದು. ತೆಗೆದ್ರೆ ಅಲ್ಲಿರೋದೆಲ್ಲ ಕ್ಲಿಯರ್ ಆಗ್ಬೋದು. ಅದಾದಮೇಲೆ ಈ 4th ಪಾಯಿಂಟಲ್ಲಿ ಫುಲ್ಲು ಸರ್ಚ್ ಇವತ್ತು ನಡೀತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಈಶ್ವರ್ ಅವ್ರ ಜೊತೆ NDRF ತಂಡ ಒಂದು ಡ್ರೈವರ್ಸ್ ರೆಡಿ ಇದ್ದಾರೆ. ಎಸ್ಕಾಮ್ ಅವರು ಬರ್ತಾರೆ, NDRF ಒಂದು ಪ್ರಯತ್ನ ಇವತ್ತು ನಾವು ಮಾಡ್ತೀವಿ. ಎಸ್ಕಾಮ್ ಅವ್ರು ಏನಕ್ಕೆ ಬಳಕೆ ಮಾಡ್ಕೊಳ್ತಾರೆ? ಅದೇ ವೈರ್ ಇದೆ, ಆ ವೈರ್ನ ತೆಗಿಬೇಕು. ಈಗ ಏನು ಮೇಲೆ ಬಿದ್ದಿದೆ ಆ ವೈರ್ ತೆಗಿಬೇಕಾದ್ರೆ ಅವ್ರ ಎಕ್ಸ್ಪರ್ಟೈಸ್ ಬೇಕು, ಅದಕ್ಕೆ ಅದು ಪುಲ್ ಮಾಡೋಕ್ಕೆ ಅವ್ರನ್ನ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ಹೋಪ್ಸ್ ಇದೆ ಸರ್ ಇವತ್ತು? ಡ್ರೈವರ್ ಲೆವೆಲ್ ಬೆಸ್ಟ್. ಎಷ್ಟು ಪ್ರಮಾಣದಲ್ಲಿ ಇವತ್ತು ಕಾರ್ಯಾಚರಣೆ ಯಶಸ್ವಿಗೊಳ್ಳುತ್ತೆ ಅನ್ನೋದು ವಿಶ್ವಾಸ ಇದೆ? ವಿಶ್ವಾಸ ನಾವೆಲ್ಲ ಮಾಡ್ತಾ ಇದೀವಿ, ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾ ಆಡಳಿತದಿಂದ ನೇವಿ ಇದೆ, ಆರ್ಮಿ ಇದೆ, NDRF. ಬಟ್ ಬಿಕಾಸ್ ಆಫ್ ಹೆವಿ ಕರೆಂಟ್ ಇದೆ, ಈಗ ಲೋ ಟೈಡ್ ಇದೆ, ತಿರ್ಗಿ ಇನ್ನು ಸ್ವಲ್ಪ ಲೇಟ್ ಆದರೆ ತಿರ್ಗಿ ಹೈಡ್ರೇಟ್ ಆಗುತ್ತೆ. ಹಾಗಾಗಿ ಜಲ್ದಿ ನಾವು ಮುಗಿಸ್ಬೇಕು ಬಂದಂತ ತಮ್ಗೆ ಹೇಳ್ತೇವೆ. ಇದಾಗಿತ್ತು ಕಾರವಾರದ SP ಆಗಿರುವಂತಹ ನಾರಾಯಣ ಅವರ ಮಾತು. ನಾವು ತುಂಬ ಹೋಪ್ಸ್ ಇಟ್ಕೊಂಡಿದ್ದೀವಿ, ಇವತ್ತಿನ ಕಾರ್ಯಾಚರಣೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಅಂತ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಇಡೀ ದಿನ SP ನಾರಾಯಣ ಅವರು ಇಡೀ ದಿನ ನದಿಯಲ್ಲೇ ಇದ್ದು ಅಲ್ಲಿ ಒಂದಷ್ಟು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಪ್ರಮುಖವಾದಂಥ ನೇತೃತ್ವವನ್ನು ವಹಿಸಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇವತ್ತು ಕೂಡ ಒಂದಷ್ಟು ಪ್ಲಾನಿಂಗನ್ನು ಮಾಡಿಕೊಂಡು ಗಂಗಾವಳಿ ನದಿಗೆ ಹೋಗ್ತಿದ್ದಾರೆ. ಆರಂಭದಲ್ಲೇ ಅವರಿಗೆ ನಾವು ವಿಷನ ಮಾಡ್ತೀವಿ, ಆದಷ್ಟು ಬೇಗ ಈ ಕಾರ್ಯಾಚರಣೆ ಯಶಸ್ಸು ಆಗಲಿ, ಎಲ್ಲರೂ ಕೂಡ ಬದುಕಿ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ನಮಗೆ. ಆ ನಿಟ್ಟಿನಲ್ಲಿ ಮಾತನಾಡೋದಾದರೆ ಇವತ್ತಿನ ಪ್ಲಾನ್ ಹೇಗಿದೆ, ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಸರ್ ಇನ್ನೇನು 3 ಪಾಯಿಂಟ್ಸ್ ಇತ್ತು, ಎಲ್ಲ ಕಂಪ್ಲೀಟ್ ಸರ್ಚ್ ಆಗಿದೆ. ಒಂದು ಪಾಯಿಂಟ್ಗೆ ಎಲೆಕ್ಟ್ರಿಕಲ್ ವೈರ್ ಸಿಕ್ಕಾಕೊಂಡಿದೆ, ಅದನ್ನು ತೆಗಿಯೋದಕ್ಕೆ ಎಸ್ಕಾಮ್ ಅವರು ಒಂದು ಲೈನ್ ಕ್ರೇನ್ ಮುಖಾಂತರ ಮಾಡ್ತಾಯಿದ್ದು. ತೆಗೆದ್ರೆ ಅಲ್ಲಿರೋದೆಲ್ಲ ಕ್ಲಿಯರ್ ಆಗ್ಬೋದು. ಅದಾದಮೇಲೆ ಈ 4th ಪಾಯಿಂಟಲ್ಲಿ ಫುಲ್ಲು ಸರ್ಚ್ ಇವತ್ತು ನಡೀತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಈಶ್ವರ್ ಅವ್ರ ಜೊತೆ NDRF ತಂಡ ಒಂದು ಡ್ರೈವರ್ಸ್ ರೆಡಿ ಇದ್ದಾರೆ. ಎಸ್ಕಾಮ್ ಅವರು ಬರ್ತಾರೆ, NDRF ಒಂದು ಪ್ರಯತ್ನ ಇವತ್ತು ನಾವು ಮಾಡ್ತೀವಿ. ಎಸ್ಕಾಮ್ ಅವ್ರು ಏನಕ್ಕೆ ಬಳಕೆ ಮಾಡ್ಕೊಳ್ತಾರೆ? ಅದೇ ವೈರ್ ಇದೆ, ಆ ವೈರ್ನ ತೆಗಿಬೇಕು. ಈಗ ಏನು ಮೇಲೆ ಬಿದ್ದಿದೆ ಆ ವೈರ್ ತೆಗಿಬೇಕಾದ್ರೆ ಅವ್ರ ಎಕ್ಸ್ಪರ್ಟೈಸ್ ಬೇಕು, ಅದಕ್ಕೆ ಅದು ಪುಲ್ ಮಾಡೋಕ್ಕೆ ಅವ್ರನ್ನ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟು ಹೋಪ್ಸ್ ಇದೆ ಸರ್ ಇವತ್ತು? ಡ್ರೈವರ್ ಲೆವೆಲ್ ಬೆಸ್ಟ್. ಎಷ್ಟು ಪ್ರಮಾಣದಲ್ಲಿ ಇವತ್ತು ಕಾರ್ಯಾಚರಣೆ ಯಶಸ್ವಿಗೊಳ್ಳುತ್ತೆ ಅನ್ನೋದು ವಿಶ್ವಾಸ ಇದೆ? ವಿಶ್ವಾಸ ನಾವೆಲ್ಲ ಮಾಡ್ತಾ ಇದೀವಿ, ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಜಿಲ್ಲಾ ಆಡಳಿತದಿಂದ ನೇವಿ ಇದೆ, ಆರ್ಮಿ ಇದೆ, NDRF. ಬಟ್ ಬಿಕಾಸ್ ಆಫ್ ಹೆವಿ ಕರೆಂಟ್ ಇದೆ, ಈಗ ಲೋ ಟೈಡ್ ಇದೆ, ತಿರ್ಗಿ ಇನ್ನು ಸ್ವಲ್ಪ ಲೇಟ್ ಆದರೆ ತಿರ್ಗಿ ಹೈಡ್ರೇಟ್ ಆಗುತ್ತೆ. ಹಾಗಾಗಿ ಜಲ್ದಿ ನಾವು ಮುಗಿಸ್ಬೇಕು ಬಂದಂತ ತಮ್ಗೆ ಹೇಳ್ತೇವೆ. ಇದಾಗಿತ್ತು ಕಾರವಾರದ SP ಆಗಿರುವಂತಹ ನಾರಾಯಣ ಅವರ ಮಾತು. ನಾವು ತುಂಬ ಹೋಪ್ಸ್ ಇಟ್ಕೊಂಡಿದ್ದೀವಿ, ಇವತ್ತಿನ ಕಾರ್ಯಾಚರಣೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಅಂತ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಝೂಮ್ ಆಗಿ ಹಂಗೆ ಇಟ್ಕೊಂಡು ಇದು ನಂಬರ್ ಇಟ್ಕೊಂಡು ಕೈ ಹೇಳಿ, ನಂಬರ್ ಮೇಲೆ ಕೈ ಇಟ್ಟು ಹಾಂ ಕೈ ಇಟ್ಟು ಅಲ್ಲಿ ಸುರೇಂದ್ರ ನಮ್ಮ ತಗೊಳ್ಳೋದೆಲ್ಲ ಮಾಡ
ಒಂದೇ ಸಲ ಗೆದ್ರಿ ಕ್ಲಿಯರ್ ಬರ್ತಿದ್ದು ಇದು ಟೆಕ್ನಾಲಜಿ. ಅಪ್ಡೇಟ್ ಟೆಕ್ನಾಲಜಿ ಇದು. ನೋಡಿ ಮತ್ತೆ ಆ ಪ್ಯಾಂಟೂನ್ ಅಂತ ಏನು ಅರೇಂಜ್ ಮಾಡ್ತಾ ಇದ್ವಿ, ಕೆಲವೊಂದು ಟೆಕ್ನಿಕಲ್ ರೀಸನಿಂದ ಬರಲಿಕ್ಕಾಗಿಲ್ಲ. ಅದು ಡಿಸ್ಮ್ಯಾಂಟಲ್ ಮಾಡಿ ಮತ್ತೆ ಅಸೆಂಬಲ್ ಮಾಡಿ ಬರಬೇಕು. ಸೊ ಆ ಎಕ್ಸ್ಪರ್ಟ್ ಟೀಮ್ ಸ್ವಲ್ಪ ಕೋಆರ್ಡಿನೇಷನ್ ಇಶ್ಯೂ ಆಯಿತು. ಸೊ ಇವತ್ತು ಬರಲಿಕ್ಕೆ ನಿನ್ನೆ ಬರಲಿಕ್ಕೆ ಆಗಿಲ್ಲ. ಸೊ ಇವತ್ತು ನೈಟ್ ಆ ಎಕ್ಸ್ಪರ್ಟ್ ಟೀಮ್ ಬರ್ತಾರಂತ ಅದು ಪ್ರಯತ್ನವನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಆರ್ ನಾಟ್ ಡ್ರಾಪಿಂಗ್ ಇಟ್. ಬಟ್ ಮೀನ್ ವೈಲ್ ಅದು ಬಂದಿಲ್ಲ ಅಂತ ಹೇಳಿ ಟಗ್ ಬೋಟ್ಸ್ ಅರೇಂಜ್ ಮಾಡಬೇಕು ಅಂತ ನಮ್ಮ SP ಅವರು ಪೋರ್ಟ್ಗೆ ಮಾತಾಡಿಕೊಂಡು ಅರೇಂಜ್ ಮಾಡ್ತಾ ಇದ್ದಾರೆ. ಟಗ್ ಬೋಟ್ ಶಾರ್ಟ್ಲಿ ಈವ್ನಿಂಗ್ ಅರೈವ್ ಆಗ್ಬೋದು. ದಟ್ ಆಲ್ಸೋ ಕನ್ಫರ್ಮ್ ಆಗಿ ನಾನು ಹೇಳ್ತಾ ಇಲ್ಲ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಅರೈವ್ ಇನ್ ದಿ ಈವ್ನಿಂಗ್. ಅದು ಬಂದ ಮೇಲೆ ಅದು ಬೇಸಾಗಿ ಇಟ್ಕೊಂಡು ಈ ಮಲ್ಪೆ ಟೀಮ್ ಹಾಗೂ ನೇವಿ ಟೀಮ್ ಇಬ್ಬರು ಜಾಯಿಂಟ್ ಆಗಿ ಆ ಆಪರೇಷನ್ ಮಾಡ್ತಾರೆ.